ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸನ್ಮಾನ್ಯ ಚೊನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ನಡೀತಾ ಇದೆ. ಕಾರಣ ಅಂತಂದ್ರೆ ಮೊನ್ನೆ ಒಂದಿನ ನಾವು ಖಾಸಗಿ ಬಾಜಿ ಮಾರ್ಕೆಟ್ನ ಲೈಸೆನ್ಸು ಕ್ಯಾನ್ಸಲ್ ಆದ ಕಾರಣ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ರಾತ್ರಿ 9:00ವರೆಗೆ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಿ ರಸ್ತೆಯನ್ನು ಬಂದ್ ಮಾಡಿ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. APMC ಸೀಸ್ ಆಗಬೇಕು, ಒಳಗೆ ಹೋಗ್ತಕ್ಕಂಥ ವಾಹನಗಳು ಬಂದ್ ಆಗಬೇಕು, ಸರ್ಕಾರಿ APMCಗೆ ಅದೆಲ್ಲ ಶಿಫ್ಟ್ ಆಗಬೇಕು ಅಂಥೇಳಿ. ನಮ್ಮ ವಿರೋಧ ಅಂತಂದರೆ ಖಾಸಗೀಕರಣಕ್ಕೆ ನಾವು ವಿರೋಧ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಆಸ್ತಿ 90 ಎಕರೆ ಇದೆ, ಎಲ್ಲ ಸವಲತ್ತಿದೆ. ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಮುಕ್ತವಾಗಿ ಇಲ್ಲಿ ಮಾರಾಟವನ್ನು ಮಾಡ್ಬೋದು. APMC ರೈತರಿಗೆ ಅನುಕೂಲ ಆಗುತ್ತೆ, ರೈತರ ಮಾರುಕಟ್ಟೆಗಳು ರೈತರಿಗೆ ಅನುಕೂಲ ಆಗುತ್ತೆ. ಬರೀ ಇದು ವಿವಾದ ಕಾರಣ ಅಂತಂದ್ರೆ ರೈತರ ಗೊಂದಲಕ್ಕೊಳಗಾಗುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಇದ್ರ ಕಡೆ ಗುರುಗಳು ಸರ್, ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಇಲ್ಲಿ ಯಾರು ಕಮಿಷನ್ ತೊಗೊಂಡು ಡೀಸೆಲ್ ತೊಗೊಂಡು ಪಗಾರ ತೊಗೊಂಡು ಹೋರಾಟ ಮಾಡ್ತಕ್ಕಂಥವ್ರಲ್ಲ. ಈ ಭಾಗದ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಕಾರ್ಪೊರೇಷನ್ ಆಯುಕ್ತರಿಗೆ ವಿನಂತಿ ಮಾಡ್ಕೊಳ್ತೀನಿ. ನಾವು ಸರ್ಕಾರದ ಪರವಾಗಿ ಸರ್ಕಾರದ ಆಸ್ತಿ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲೋ ಯಾರಿಗೋ ಟವಲ್ ಕೊಟ್ಟು 500 ಕೊಟ್ಟು ಹೋರಾಟ ಮಾಡ್ತಕ್ಕಂಥ ಹೋರಾಟ ಗಟ್ಟಿ ಆಗೋದಿಲ್ಲ. ಇದು ರೈತರ ದನಿ, ರೈತರ ಪರವಾಗಿರ್ತಕ್ಕಂಥ ಹೋರಾಟ. ಜಿಲ್ಲಾಧಿಕಾರಿಗಳು 4 ಗಂಟೆವರೆಗೆ ಸಮಯ ಕೊಟ್ಟಿದ್ದಾರೆ. ಅಕಸ್ಮಾತ್ವಾಗಿ ನಮ್ಮ ಪರವಾಗಿ ಸರ್ಕಾರದ ಪರವಾಗಿರ್ತಕ್ಕಂಥ ಕಾಯ್ದೆ ಜಾರಿಗೆ ತಂದರೆ ಡಿ ಸಿ ಅವ್ರಿಗೆ ಜೈಕಾರ ಹಾಕ್ತೀವಿ, ಇಲ್ಲಾಂದ್ರೆ ಡಿ ಸಿ ಅವ್ರನ್ನ ಒಳಗೆ ಹಾಕಿ ವಿರೋಧ ಮಾಡಬೇಕಾಗ್ತದೆ. ಅವ್ರೊಳಗೆ ಆಫೀಸ್ನಾಗ ಇರ್ತಾರೆ, ನಾವು ರೋಡ್ ಮ್ಯಾಗ ಇರ್ತದೆ. ನಮ್ಮ ಪರವಾಗಿ ಅವ್ರು ಆಜ್ಞೆ ಮಾಡ್ತಕ್ಕ ನಾವು ವಾಪಸ್ ಹೋರಾಟವನ್ನು ತಗೊಳ್ಳೋದಿಲ್ಲ. APMC ಪರವಾಗಿ ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಂಡಿರ್ತದೆ. ಇನ್ನೂ ಈಗಾಗಲೇ ನಿಮ್ಮ ಕೆಲಸಕ್ಕೂ ಒಂದು ರೈತರ ಏನು ಮಾರಾಟ ಮಾಡಲಿಕ್ಕೆ ಅಥವಾ ಒಂದು ವ್ಯವಹಾರ ಮಾಡಲಿಕ್ಕೆ ಒಂದು ಎಲ್ಲ ರೀತಿಯ ಅನುಕೂಲಕರ ಆಗ್ತದೆ. ಇನ್ನು ಏನು ಬೇಡಿಕೆ ಇದೆ ರೈತರದು ಅನ್ನೋಂಥದ್ದು? ಏನು ಬೇಡಿಕೆ ಇಲ್ಲ ಸರ್. ಇವತ್ತೊಬ್ಬರು ವಕೀಲರು ಹೇಳಿದ್ರು ಈಗಾಗಲೇ, ಪಾಟೀಲ್ ಅಂಥೇಳಿ, ಈ ಭಾಗದೊಳಗೆ ತೊಗೊಂಡ್ರೆ ರಸಗೊಬ್ಬರ 150 ರೂಪಾಯಿ ಹೆಚ್ಚಾಗ್ತದೆ ರೀ, ಸರ್ಕಾರಿ APMC ಒಳಗೆ ತೊಗೊಂಡ್ರೆ 150 ರೂಪಾಯಿ ಉಳಿತದ ಅಂತ ಹೇಳಿದರು. ಹಿಂಗೆ ರೈತರ ಕಣ್ಣೀರು ಒರೆಸೋ ಕೆಲಸ ಸರ್ಕಾರ ಮಾಡ್ಲಿಕ್ಕತ್ತದ. ನಾವು ಸರ್ಕಾರಕ್ಕೆ ಅನುಕೂಲ ಮಾಡಕತ್ತಿದ್ವಿ. ಶಾಸಕರೇನೋ ಆ ಜೈ ಜವಾನ ಜೈ ಕಿಸಾನ್ ಮಾರುಕಟ್ಟೆಯನ್ನು ಮುಂದುವರಿಸ್ಬೇಕಂತೇಳಿ ಏನೋ ಒಂದು ಕೆಲವು ಜನರಿಗೆ ಹೋರಾಟಕ್ಕೆ ಸಹಕಾರ ಕೊಡ್ತಾ ಇದ್ದಾರಂತ. ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಎಚ್ಚರಿಕೆ ಮೂಲಕ ರೈತರ ಪರವಾಗಿ ನಿಲ್ರಿ, ಸರ್ಕಾರದ ಪರವಾಗಿ ನಿಲ್ರಿ, ರೈತರ ಆಸ್ತಿ ಸಲುವಾಗಿ ನಿಲ್ರಿ, ಇಲ್ಲಾಂದ್ರೆ ಬೇರೆ ರೀತಿ ಹೋಗ್ತದೆ. ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೊಳ್ತೀನಿ ಅಂತ, ನೀವು ಕೊಟ್ಟಂಥ ಸಹಕಾರ ಸರಿ ಅದ. ಯಾಕಂದ್ರೆ ಅಲ್ಲಿ ಆರೋಪ ಆಗಿ ಏನೋ ವ್ಯತ್ಯಾಸ ಆದ್ದಕ್ಕಾಗಿ ಗೋಲ್ಮಾಲ್ ಆದ್ದಕ್ಕಾಗಿ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಯದ. ಅಂದರೆ ಸರ್ಕಾರದ ನೀತಿಯ ಪರವಾಗಿ ಅವರು ಬರಬೇಕು, ಅದನ್ನು ಸಂಪೂರ್ಣ ಬಂದ್ ಮಾಡಬೇಕು. KEB ಅವರು ಕೂಡ ಕರೆಂಟ್ ಬಂದ್ ಮಾಡಬೇಕು. ಸರ್ಕಾರಿ APMC ಒಳಗೆ ಎಲ್ಲರೂ ಮುಕ್ತವಾಗಿ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲ ರೈತರಲ್ಲಿ ವ್ಯಾಪಾರವನ್ನು ಮಾಡ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಕಾರ್ಪೊರೇಟ್ ಏನು ಕಮಿಷನರ್ ಮೇಡಮ್ಮ ಇವತ್ತು ಅವರ ಜೈ ಕಿಸಾನ್ ಬಿಲ್ಡಿಂಗ ಅವ್ರ ಕಟ್ಟಡನ ರದ್ದು ಮಾಡ್ಬೇಕಂತೇಳಿ ನೋಟಿಸ್ ಕಳಿಸ್ಬೇಕಾಗಿತ್ತು. ಈಗಾಗಲೇ ರೆಡಿ ಇಟ್ಕೊಂಡು ಇವತ್ತು 5-6 ದಿನ ಆಯಿತು, ಇಲ್ಲಿವರೆಗೆ ಕಳಿಸಿಲ್ಲ ಅನ್ನುವಂಥ ಇವತ್ತು ಈ ಎಲ್ಲವನ್ನು ಕಾನೂನನ್ನು ಪಾಲನೆ ಮಾಡದೆ ಇದ್ದಿದ್ದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾವಿರಾರು ಮಂದಿ ಕೂತದ್ದು. ಈಗಾಗಲೇ ಜಿಲ್ಲಾಧಿಕಾರಿ ಅವ್ರ ಕಾರ್ ಗಾಡಿ ಕೂಡ ಬಿಡಲಿಲ್ಲ. ಅವರು ಇದನ್ನು ಬಗೆಹರಿಸಿ ಹೋಗ್ಬೇಕಂತೇಳಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಗಾಡಿ ಕೂಡ ವಾಪಸ್ ಕಳಿಸಿದ್ದೀವಿ. ಜಿಲ್ಲಾಧಿಕಾರಿ 3 ಗಂಟೆ ಮಟ್ಟ ಟೈಮಿಂಗ್ ಕೊಟ್ಟಾರ. ಇವತ್ತು ನಾವು ಏನೂ ಅನ್ಯಾಯ ಮಾಡತ್ತಿಲ್ಲ. ಇವತ್ತು ಯಾರ್ಯಾರೋ ಏನೇನೋ ಈ APMCಯನ್ನು ದಿಕ್ಕು ತಪ್ಪಿಸತ್ತಾರ. ದಯವಿಟ್ಟು ಇವತ್ತು 8 ದಿನ ಆಯ್ತು, APMC ಒಳಗೆ ಒಳ್ಳೆ ವ್ಯಾಪಾರ ಆಗತ್ತೈತಿ. ಸರಳವಾಗಿ ರೈತರು ಬಂದು ತಮ್ಮ ಮಾಲನ್ನು ನೇರವಾಗಿ ಖರೀದಿ ಆಗತ್ತೈತಿ. ಅವ್ರ ಮುಂದೂ ಕೂಡ ವ್ಯಾಪಾರ ಮಾಡತ್ತಾರ. ಈಗ ಅವ್ರ ಮುಂದೆ ಕೂಡ ವ್ಯಾಪಾರ ಆಗಿ ಅವ್ರ ಮುಂದೆ ಕೂಡ ಏನು ರೇಟ್ ಆಕೈತಿ ಅನ್ನೋದು ಕೂಡ ಮಾಡತ್ತಾರೋ. ದಯವಿಟ್ಟು ಹಂಗಿದ್ರೆ ಯಾರು ಕೂಡ APMCಗೆ ಬರಬಾರ್ದು. ತಾವೆಲ್ಲ ಮೀಡಿಯಾದವರು ತಾವೆಲ್ಲ ನೋಡಿದಿರಿ, ಸಾವಿರಾರು ಜನ 10,000 ಗಂಟಲೆ ರೈತರು ಇವತ್ತು ಬಂದಲ್ಲಿ ತಮ್ಮ ಮಾಲನ್ನು ಖರೀದಿ ಮಾಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಹಂಗಾರೆ ಯಾವ ರೀತಿ ಇವತ್ತು ದಿಕ್ಕು ತಪ್ಪಿಸುವಂಥ ಕೆಲವು ಜನ ಅದನ್ನು ಮಾಡತ್ತೀರಿ? ಯಾಕೆ ಮಾಡತ್ತೀರಿ? APMC ಯಾರ್ದ? ಅದು ರೈತರದ ಆಸ್ತಿ. ರೈತರ ಕಲ್ಯಾಣಕ್ಕಾಗಿ ಸುಮಾರು 80 ಎಕರೆ 150 ಕೋಟಿ ರೂಪಾಯಿ ಬಂಡವಾಳ ಹಾಕ್ಯಾರ. ಅದಕ್ಕೆ 20 ಮಂದಿ ಅಧಿಕಾರಿಗಳು ನೇಮಕ ಮಾಡ್ಯಾರು. ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಎಲ್ಲರೂ ನೋಟಿಸ್ ಕೊಟ್ಟು ಜೈ ಕಿಸಾನ್ ಅವರಿಗೆ ನೋಟಿಸ್ ಮಹಾನಗರ ಪಾಲಿಕೆಯಲ್ಲಿ ನೀಡತ್ತೆ, ಇನ್ನೂವರೆಗೂ ರವಾನೆ ಆಗಿಲ್ಲ ಅನ್ನೋ ಒಂದು ಆರೋಪ. ಅದನ್ನು ಇವತ್ತು ಜಿಲ್ಲಾಧಿಕಾರಿ ಹೆಸರು ಹೇಳ್ಯಾರ ಮೇಡಮ್ಮ, ಏನು ಕಮಿಷನರ್ ಮೇಡಮ್ ಅದಾಳು, ಜಿಲ್ಲಾಧಿಕಾರಿ ಅವರ ಅದನ್ನು ಸ್ಟಾಪ್ ಇಟ್ಟಾರ ಅಂತ ಹೇಳ್ಯಾರು. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಕಡೆ ಬಂದು ಜಿಲ್ಲಾಧಿಕಾರಿ ಅದನ್ನು ಈ ಸದ್ಯ ಫೈಲ್ ತೆಗೆರಿಸಿ ನಾವು 3 ಗಂಟೆ ಒಳಗೆ ಅದನ್ನು ಕ್ಲಿಯರ್ ಮಾಡ್ತು, 3:30 ಒಳಗೆ ಕ್ಲಿಯರ್ ಮಾಡಿಸ್ತು ಅಂತ ಹೇಳ್ಯಾರ. ಈಗ ಅದನ್ನು ಜಿಲ್ಲಾಧಿಕಾರಿ ಮಾಡಬೇಕು. ಮತ್ತು ಜಿಲ್ಲಾಡಳಿತ ಇರಲಿ, ಪೊಲೀಸ್ ವ್ಯವಸ್ಥೆ ಇರಲಿ, ಶಾಸಕಾಂಗ ವ್ಯವಸ್ಥೆ ಇರಲಿ, APMC ಸರ್ಕಾರದ ಪ್ರಾಪರ್ಟಿ 80 ಎಕರೆ. ನಾವು ರೈತ ಸಂಘದವರ ನ್ಯಾಯಯುತವಾಗಿ ಇವತ್ತು ನೀವು ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಲ್ದಕ್ಕೆ ನಾವು ರೈತ ಪರ ಹೋರಾಟಗಾರಾಗಿ ಕಾನೂನನ್ನು ರಕ್ಷಣೆ ಮಾಡಿರಿ.
ಸರ್ಕಾರ ಆಸ್ತಿ ಉಳಿಸ್ರಿ, ರೈತರು APMC ಉಳಿಸ್ರಿ ಅಂತೇಳಿ ಹೋರಾಟ ಮಾಡತ್ತು. ಇದನ್ನ ಅರ್ಥವನ್ನು ನಾವು ಅಧಿಕಾರಿಗಳು ಮಾಡ್ಕೋಬೇಕು. ನಮ್ಮ ಕೆಲವು ಹೋರಾಟಗಾರರು ಕೂಡ ಇದನ್ನು ಗಂಭೀರವಾಗಿ ಅರ್ಥ ಮಾಡ್ಕೋರಿ. ದಯವಿಟ್ಟು ತಾವು ಬೇಕಂದ್ರೆ APMCಗೆ ಹೋಗಿ ಸ್ವತಃ ವಿಸಿಟ್ ಮಾಡಿರಿ. ನಾವು 8 ದಿವಸ ನಡೆದ 8 ದಿವಸ ಕೂಡ ಹೋಗಿ ರೈತರು ವೀಕ್ಷಣೆ ಮಾಡಿದ್ವಿ. ರೈತರು ಭಾಳ ಸಂತೋಷವಾಗಿದ್ದಾರೆ. ರೈತರು ಕೂಡ ಖುಷಿಯಾಗಿ ಇಲ್ಲೇ ವ್ಯಾಪಾರ ಆಗಲಿ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ.